ಅಲ್ಲ ಅಣೆಕಟ್ಟಲ್ಲಿ ನೀರು ಕಮ್ಮಿ ಆಗ್ತಾ ಇದೆ. ತಮಿಳುನಾಡು ಅವ್ರು ನೀರು ಕುಡಿಯೋದು ನಾವು ನೀರು ಯಾವ ನೀರು ಬಿಟ್ಟಿಲ್ಲಪ್ಪ, ಅಲ್ಲಿ ನೀರೇ ಇಲ್ಲ ಬಿಡೋದಕ್ಕೆ. ನಿಮ್ಗೆ ಗೊತ್ತಲ್ಲ, ಈಗ ಅಲ್ಲಿ ಬಿಟ್ಟಿದ್ರೆ ನೀರು ನಿಮ್ಗೆ ಗೊತ್ತಾಗುತ್ತಲ್ಲ, ನೀರು ಹರಿತಾನೆ ಇಲ್ಲ ಇಲ್ಲಿ. ಫಸ್ಟ್ ಪ್ರಿಫರೆನ್ಸ್ ಕುಡಿಯೋ ನೀರು, ಆಮೇಲೆ ಅಣೆಕಟ್ಟೆಯಲ್ಲಿ ಎಷ್ಟು ನೀರಿದೆ ಏನು ತಿಳ್ಕೊಂಡು ನಾನು ಸಬ್ಜೆಕ್ಟ್ ಅಲ್ಲ ಮಾಧ್ಯಮದ ಗೆಳೆಯರಿಗೆ ನಾಳೆ CWRC ಮೀಟಿಂಗ್ ಇದೆ. ನಾವು ಈ ಚರ್ಚೆ ಮಾಡೋದು ಸಚಿವರನ್ನ ಇಕ್ಕಟ್ಟಿಗೆ ಸಿಕ್ಸೋದು ಬೇಡ, ಅದು ರಾಜ್ಯದ ವಿಚಾರ. ನಾಳೆ ಇವ್ರು ಹೋಗ್ತಾರೆ ಮೀಟಿಂಗಲ್ಲಿ ಮಾತಾಡ್ತಾರೆ. ಆಮೇಲೆ ನೀರು ಹರಿತಾ ಇದೆಯಾ, ನೀರು ಹರಿತಾ ಇದೆ, ನೀರು ಹಾಗೆ ಹೋಗಿದಾರಲ್ಲ, ಅದಕ್ಕೋಸ್ಕರ ನಿಮ್ ಪ್ರಿಪರೇಷನ್ ಹೇಗಿರುತ್ತೆ ವಾದಕ್ಕೆ ಅಂತ ಕೇಳಿದ್ರು. ನಮ್ದಾಯ್ತಲ್ಲ ಮೊನ್ನೆ, ಶುಡ್ ನಾಟ್ ಬಿ ಡಿಸ್ಕ್ಲೋಸ್ಡ್. ಮೊನ್ನೆ ಸ್ಟೇಟ್ ಮೀಟಿಂಗ್ ಅಲ್ಲಿ ಸೀಕ್ರೆಟ್ ಇಶ್ಯೂ. ಆಮೇಲೆ ಪತ್ರಿಕೆಗಳೆಲ್ಲ ಬಂತಲ್ಲ, ಏನ್ ನಮ್ಮ ರಾಜ್ಯ ಸರ್ಕಾರ. ಹಾಂ ಸರ್, ನೀರೇ ಇಲ್ಲ ಕುಡಿಯೋದಕ್ಕೆ, ಮಳೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈಗ ತುಂಬ ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅದೇ ಈಗ ಅವರು 6 ವರ್ಷಕ್ಕೂ ಅವ್ರು ಏನಪ್ಪ ಅಂದ್ರೆ ನೀರು ಬಿಡ್ತಾ ಇದ್ದಾರೆ, ಅವರ ದಿವಸ ಹೋಗ್ತಾ ಇದೆ ತಮಿಳುನಾಡಿಗೆ ಅಂತ ಅವರು ಆರೋಪಿಸ್ತಾ ಇದ್ದಾರೆ, ಆರೋಪ ಮಾಡಿ. ಮತ್ತು ಅವ್ರ ಜೊತೆಗೆ ರೈತರು ಆರೋಪಿಸ್ತಾ ಇದ್ದಾರೆ. ಈಗ ಅಧಿಕೃತವಾಗಿ ಒಂದು ನೀರಾವರಿ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನೀರು ಹೋಗ್ತಾ ಇಲ್ಲ, ನೋಡಿ ಎಲ್ಲಿ ಹೋಗ್ತಾ ಇದೆ ಅಂತೇಳಿ. ಅದು ರೈತರು ಮಾತಾಡಿದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ, ಎಲ್ಲಿ ಹರಿತಾ ಇದೆ, ಎಲ್ಲಿ ಹೋಗ್ತಾ ಇದೆ. ಅದಲ್ಲ, ಅವ್ರು ಏನಂತಾರೆ ಅಂದರೆ ಅಲ್ಲಿ ಒಂದು ಗೇಜ್ ಇದೆ, ಆ ಗೇಜ್ನಲ್ಲಿ ಎಷ್ಟು ಹೋಗಿದೆ ಎಷ್ಟು ಬಂದಿದೆ ಅಂತಕ್ಕಂಥ ಲೆಕ್ಕಪತ್ರ ಇದೆ. ಅದನ್ನು ಜನರ ಮುಂದೆ ಇಡಬೇಕು ಅವರು, ಎಷ್ಟು ಹೋಯ್ತು ಅಂತೇಳಿ ಅಲ್ಲಿಗೆ. ಇಲ್ಲ ನಮ್ಮಲ್ಲೇ ಇಲ್ಲ ಅಂತೇಳಿದ್ರೆ ಖಾಲಿ ಆದಮೇಲೆ ತೋರಿಸ್ತಾ ಇರ್ಬೋದು ನೀವು, ಮುಂಚೆನೇ ಬಿಟ್ಬಿಟ್ಟು ಖಾಲಿ ಆದಮೇಲೆ ತೋರಿಸ್ತಾ ಇರ್ಬೋದು. ಇವೆಲ್ಲ ನೀರಿಂದ ರಾಜಕೀಯ ಬಹಳ ತುಂಬ ಇದೆ, ಅದು ಡೀಪ್ ಆಗಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಕರ್ನಾಟಕದ ರೈತರ ಹಿತರಕ್ಷಣೆ ಮಾಡಬೇಕು. ಈಗ ಮೊನ್ನೆ ಮಾತಾಡಿದ್ವಿ ನಾವು, ನಾವೇ ಫ್ರೀಡಮ್ ಟಿವಿಲಿಂದ ನೆನಪಂದ್ರೆ ಒಂದು ಸಲಹೆ ಕೊಟ್ಟಿದ್ದು, ನೆನಪಿರ್ಬೋದು, ಏನು ಮೋಡ ಬಿತ್ತನೆಗೆ ಅವಕಾಶ ಇದೆ, ಮಾಡಬೇಕು. ಭೀಕರ ಬರಗಾಲ ಬಿತ್ತಂತಾರಪ್ಪ ಅಂದ್ರೆ ಅದು ಏನಪ್ಪ ಅಂದ್ರೆ ಪ್ರಕೃತಿ ವಿಕೋಪ ಅಂತ ಕೈ ಕೊಟ್ಟು ಕೂಡಬಾರ್ದು ಅಂತೇಳಿ. ನಮಗೇನಪ್ಪ ಅಂತಾರೆ ಮಾನವ ನಿರ್ಮಿತ ಆಗಬಾರ್ದು, ನಮ್ಮ ಸಾಧ್ಯತೆಗಳು ನಮ್ಮ ತಂತ್ರಜ್ಞಾನ ಏನಿದೆ ಅದನ್ನ ಬಳಸ್ಕೊಳ್ಬೇಕು. ಮೋಡ ಬಿತ್ತನೆಗೂ ಅವಕಾಶ ಇದೆ ಅಂತ ಹೇಳಿದ್ವಿ, ಇವತ್ತು ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಸಲಹೆ ಅವರಿಗೆ ಮುಟ್ಟಿದೆ ಅಂತೇಳಿ. ಹಾಗೆ ಇಲ್ಲಿ ಏನಂತಂದ್ರಪ್ಪ ಅಂದರೆ ಕಾವೇರಿ ಮತ್ತು ಗೋದಾವರಿ ಏನಪ್ಪ ಅಂದ್ರೆ ಒಂದು ಜೋಡಣೆ ಅಂತ ಹೇಳ್ತಾ ಇದ್ರು. ಅದು ಏನಂದ್ರೆ ಪಕ್ಕ ಒಂದು ಕೇಂದ್ರ ಸರ್ಕಾರದ ಒಂದು ಏನಪ್ಪ ಅಂದ್ರೆ ಯೋಜನೆ ಅದು ಅಷ್ಟೇ. ಮತ್ತು ಆಂಧ್ರ ಮತ್ತು ತೆಲಂಗಾಣಗಳಿಗೆ ಉಪಯೋಗ ಆಗ್ತಕ್ಕಂಥ ಯೋಜನೆ ಅದು. ಇಲ್ಲಿ ಏನಂತಾರಪ್ಪ ಅಂದರೆ ನಾವು ಇಲ್ಲಿ ಕರ್ನಾಟಕದ ಒಂದು ಕಾವೇರಿ ಬೆಲ್ಟ್ ಏನಿದೆ ಅಲ್ಲಿ ಒಂದು ಹನಿ ನೀರು ಬರೋಲ್ಲ ಅದು. ಆದರೆ ನಾವು ಏನಪ್ಪ ಅಂದ್ರೆ ಯಾವ್ಯಾವ ರಾಜ್ಯಗಳು ಅದರಲ್ಲಿ ಬರ್ತಾವೆ ಆ ರಾಜ್ಯಗಳು ಎಲ್ಲ 10,000 ಕೋಟಿ ಕೊಡಬೇಕಂತಿದೆ. 1,00,000 ಕೋಟಿ ಇದು ಎಷ್ಟೋ ಅದೇನಪ್ಪ ಅಂದ್ರೆ ಪ್ರಾಜೆಕ್ಟ್ ಇದೆ, ಪ್ರಾಜೆಕ್ಟ್ ಅದು. ಅದಕ್ಕೆ ಇವ್ರು ಹೋಗಿ ಆಯಿತು ಅಂತ ಹೇಳ್ತಾರೆ. ಅವ್ರು ಹೇಳುವಾಗ ಏನಪ್ಪ ಅಂದ್ರೆ ನಮ್ಮ ಇಷ್ಟವರೆಗೆ ಏನಪ್ಪ ಅಂದ್ರೆ ಎಲ್ಲ ವಿವಾದಗಳೇನಿದ್ದಾವೆ, ನಾವು ಕೃಷ್ಣಾದ ಬಗ್ಗೆ ಕರೆಸ್ಟ್ ಗೇಟ್ ಏರಿಸೋದ್ರ ಬಗ್ಗೆ ನಾವೆಲ್ಲ ಏನಪ್ಪ ಅಂತಂದ್ರೆ ಸ್ಟೇ ಮಾಡಿಸಿದ್ವಿ. ಹೌದು. ಆಮೇಲೆ ಏನಪ್ಪ ಅಂದ್ರೆ ಕಾವೇರಿ ಬೇಕೆ ದಾಟು ನಾವು ಕೊಡಲ್ಲ ಅಂತ ಹೇಳಿದ್ವಿ, ಅಂದ್ರೆ ಅವ್ರು ತಮಿಳ್ನಾಡು ಅವ್ರು ಬಿಡ್ದ. ಹೀಗೆ ಅಲ್ಲೇನಪ್ಪ ಅಂದ್ರೆ ಈ ಎಲ್ಲವನ್ನೂ ಏನಪ್ಪ ಅಂದ್ರೆ ಪೆಂಡಿಂಗ್ ಇಡ್ತೀವಿ ನಾವು, ಅವುಗಳನ್ನೆಲ್ಲ ಪೆಂಡಿಂಗ್ ಇಟ್ಟು ಇದಕ್ಕೇನಪ್ಪ ಅಂದ್ರೆ ಒಂದಾಗ್ತೀವಿ ನಾವು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಉಪಯೋಗ ಅದು. ಹೌದು. ಆಂಧ್ರ ಮತ್ತು ತೆಲಂಗಾಣಗಳಿಗೆ ಉಪಯೋಗ ಆಗ್ತಕ್ಕಂಥದ್ದಕ್ಕೆ ನಾವು 10,000 ಕೋಟಿ ಕೊಟ್ಟು ನಾವು ಏನಪ್ಪ ಅಂದ್ರೆ ಮಂಗ ಆಗ್ಬೇಕಾ, ಬೆಪ್ಪ ಆಗ್ಬೇಕಾ? ಅದು ಏನು ಹೇಳ್ತಾರೆ ಅಲ್ಲಿ ಎಲ್ಲೋ ಒಂದು ಕಡೆಗೆ ನಾವು ಇಲ್ಲಿಂದ ಬರಬೇಕಾದ್ರೆ ಕೃಷ್ಣಾದಿಂದ ಏನಪ್ಪ ಅಂದ್ರೆ ಕೃಷ್ಣಾ ನದಿಗೆ ಎಲ್ಲೇ ಬಿಡ್ತೀವಿ ನಾವು ಅಂತೇಳಿ. ಎಷ್ಟು ಬಿಡ್ತಾರಂತ ಗೊತ್ತಿಲ್ಲ. ಅದ್ರಾಗ 15 TMC ಅಂತ ಇದೆ, ಇಲ್ಲಿ 50 TMC 40-50 TMC ಕೊಡ್ಬೇಕಂತೇಳಿ ಕರ್ನಾಟಕ ಕೇಳ್ತಾ ಇದೆ. ಆದರೆ ಅವ್ರಿಗೆ ಎಷ್ಟು ಹೋಗುತ್ತೆ ಅನ್ನೋದ್ರ ಬಗ್ಗೆ ಅದರಲ್ಲಿ DPRನಲ್ಲಿ ಇಲ್ಲ. ಅದರಲ್ಲಿ ಬೆನಿಫಿಷರಿಯಸ್ ಅವ್ರು ಯಾರು, ಆಂಧ್ರದವ್ರಿಗೆ ಎಷ್ಟು, ತೆಲಂಗಾಣದವ್ರಿಗೆ ಅದ್ರ ಬಗ್ಗೆ ಇಲ್ಲ, ದಾಖಲಾತಿಗಳಿಲ್ಲ. ಸುಮ್ಮನೆ ಏನಪ್ಪ ಅಂದ್ರೆ ಎಲ್ಲ ಇದನ್ನ ಪತ್ರಿಕೆಗಳಲ್ಲಿ ಕವರ್ ಪೇಜ್ನಲ್ಲಿ ಎಲ್ಲ 3 ಇವ್ರು CMಗಳು ಒಂದಾಗ್ಬಿಟ್ರು, ನದಿ ಜೋಡಣೆ ಆಗಿಬಿಡ್ತು. ನದಿ ಜೋಡಣೆಯಿಂದ ನಮಗೇನು ಲಾಭ, ಯಾರಿಗೆ ಅದು ಅಂತ ಅನ್ನೋದನ್ನು ಸಹಿತ ಏನಪ್ಪ ಅಂದ್ರೆ ವಿಚಾರ ಮಾಡಬೇಕಾಗತ್ತೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಇವತ್ತು DK ಶಿವಕುಮಾರ್ ಅಂತವ್ರು ಏನಪ್ಪ ಅಂದ್ರೆ ಅದು ನೀರಾವರಿ ಇಲಾಖೆಯನ್ನು ನಡೆಸಿದವರೇ ಇದ್ದಾರೆ. ಅವರು ಏನಪ್ಪ ಅಂದ್ರೆ ಇಂಥವೆಲ್ಲ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಆಮೇಲೆ ಏನಪ್ಪ ಅಂದ್ರೆ ಭಾಳ ಮುಂಜಾಗ್ರತೆಯಿಂದ ಹುಷಾರ್ತನದಿಂದ ಏನಪ್ಪ ಅಂದ್ರೆ ವರ್ತಿಸಬೇಕು ಅಂತಕ್ಕಂಥದ್ದನ್ನು ಸಹಿತ ನಾವು ಇಲ್ಲಿಂದ ಫ್ರೀಡಮ್ ಟಿವಿಲಿಂದ ಹೇಳ್ಬೋದು. ಹಾಗೆ ಇಲ್ಲಿ ಇವತ್ತೇನಂತಂದ್ರಪ್ಪ ಅಂದರೆ ನೀರಿನ ರಾಜಕೀಯ ಆಗ್ತಾ ಇದೆ. ಅಲ್ಲಿ ತಮಿಳುನಾಡಿಗೆ ಏನಪ್ಪ ಅಂತಂದ್ರಪ್ಪ ಅಂದ್ರೆ ಅಲ್ಲಿ ಏನಂತಂದ್ರೆ ಸುಮ್ಮನೆ ಇರಬೇಕು ನೀವು, ಯಾರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇಲ್ಲಿಗೆ ಅಂತಕ್ಕಂಥ ಆರೋಪಗಳು ಬರ್ತಾ ಇದ್ದಾವೆ.
ಎಲ್ಲಿ ಇವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ನಾವು TVK ಜೊತೆಗೆ ಒಂದು ನಾವು ಮಾಡಿದ್ದೀವಿ, ನಾವು ಸರ್ಕಾರ ನಮಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ಹೌದಾ, ನಾವು ಏನಪ್ಪ ಅಂತ ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀವಿ, ನೀವು ಅವ್ರ ವಿರುದ್ಧ ತಿರುಗಿ ಬೀಳೋದು ಬೇಡ ಅಂಥೇಳಿ ಅಂದಿದ್ದಾರೆ ಅಂತಕ್ಕಂಥ ಆರೋಪಗಳಿದ್ದಾವೆ. ಅಂಥ ಆರೋಪಗಳು ಇರುವಾಗ ಇವರು ಯಾವ ರೀತಿಯಲ್ಲಿ ಅದನ್ನು ವರ್ತಿಸಬೇಕು, ಯಾವ ರೀತಿಯಲ್ಲಿ ಹೇಳಿಕೆ ಕೊಡಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕು. ಇವತ್ತೇನಂತಾರೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ, ನಾವೆಲ್ಲ ಭಾರತಾಂಬೆಯ ಮಕ್ಕಳು ಅಂತ ಹೇಳ್ತಾರೆ. ನಾವು ಕಾವೇರಿ ನೀರು ಕುಡಿತಿದ್ದೀವಿ, ಅವರು ಕಾವೇರಿ ನೀರು ಕುಡಿತಾ ಇದ್ದಾರೆ ತಮಿಳ್ನಾಡಿನವರು. ಮತ್ತೆ ನಾವೆಲ್ಲ ಭಾರತಾಂಬೆಯ ಮಕ್ಕಳು ಅಂತ ಹೇಳಿದ್ರೆ ಮೇಕೆದಾಟಿಗೆ ಹೋಗಿ ಅಲ್ಲೇನು ಗುಡುಗಿದ್ಯಾಕೆ ಅವಾಗ, ಪಾದಯಾತ್ರೆ ಮಾಡಿದ್ಯಾಕೆ ಅವಾಗ? ಇವತ್ತೇನಂತಾರಪ್ಪ ಅಂದರೆ ಅದನ್ನು ನೀರಿನ ರಾಜಕೀಯವನ್ನು ಅರ್ಥ ಮಾಡಿಕೊಂಡು ಏನಪ್ಪ ಅಂದರೆ ಇವತ್ತು ಮುಂದೆ ಹೆಜ್ಜೆ ಇಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಅದಕ್ಕೆ ಜನರು, ರೈತರು ಜಾಗೃತರಾಗಬೇಕು, ಒತ್ತಡಗಳನ್ನು ತರಬೇಕು ಸರ್ಕಾರದ ಮೇಲೆ. ಇಲ್ಲದೇ ಇದ್ರೆ ಅವರು ಮಂತ್ರಿಗಳ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಬಿಟ್ಟರೆ ಆಗಲ್ಲ. ಹೌದು.